ಮಂಚಿಬೀಡು ಶ್ರೀ ಭೀಮೇಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕೆ ಆರ್ಟಿಒ ಮಲ್ಲಿಕಾರ್ಜುನ್ 1 ಲಕ್ಷ ರೂಪಾಯಿ ದೇಣಿಗೆ. ಕೆಆರ್ಪೇಟೆ ತಾಲ್ಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಸುಮಾರು 950 ವರ್ಷಗಳ ಪುರಾತನ ಕಾಲದ ಶ್ರೀ ಭೀಮೇಶ್ವರ ದೇಗುಲ ಜೀರ್ಣೋದ್ಧಾರಕ್ಕೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರು 1 ಲಕ್ಷ ರುಗಳನ್ನು ದೇಣಿಗೆ ನೀಡಿ ಭಗವಂತನ ಕೃಪೆಗೆ ಪಾತ್ರರಾದರು. ನಿನ್ನೆ ಸಂಜೆ ದೇವಾಲಯದ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಅವರು ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಮುಖಂಡರಿಗೆ 1 ಲಕ್ಷದ ಧನಾದೇಶವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು, ಸಮಿತಿ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಅವರ ಮಾತು, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿರುವ ಪುರಾತನ ದೇಗುಲಗಳನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಪುಣ್ಯ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ಸಂತಸ ತಂದಿದೆ. ಊರಿನವರೆಲ್ಲ ಕೈಜೋಡಿಸಿ ದೇಗುಲವನ್ನು ಪುನಶ್ಚೇತನಗೊಳಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ದೇವಾಲಯದ ಬಗ್ಗೆ ಶ್ರೀ ಭೀಮೇಶ್ವರ ದೇವಾಲಯವು ಸುಮಾರು 11ನೇ ಶತಮಾನಕ್ಕೆ ಸೇರಿದ ಪುರಾತನ ದೇಗುಲವಾಗಿದ್ದು ಶಿಥಿಲಾವಸ್ಥೆಯಲ್ಲಿತ್ತು. ಸ್ಥಳೀಯರ ಬಹುದಿನಗಳ ಬೇಡಿಕೆಯಂತೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಧಾರ್ಮಿಕ ದತ್ತಿ ಸಹಕಾರ ಹಾಗೂ ಸಮಾಜ ಸುಧಾರಕರು, ರಾಜಕೀಯ ನಾಯಕರುಗಳ ಸಹಕಾರದೊಂದಿಗೆ ದೇವಾಲಯವು ಇದೇ ತಿಂಗಳು 23 ಮತ್ತು 24 ರಂದು ಲೋಕಾರ್ಪಣೆಗೆ ಸಿದ್ಧಗೊಂಡಿದ್ದು, ಆದುದರಿಂದ ಸರ್ವರೂ ಆಗಮಿಸಿ ಶ್ರೀ ಭೀಮೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಜಿಟಿ ರಾಜು, ಕೆಆರ್ಪೇಟೆ. ಹೋಬಳಿ ಮಂಚಿಬೀಡು ಗ್ರಾಮದಲ್ಲಿ ಪುರಾತನ ಕಾಲದ ದೇವಸ್ಥಾನನ ಒಂದು 900 ವರ್ಷದ್ದು ಪುರಾತನ ಕಾಲದ ದೇವಸ್ಥಾನ, ಈಶ್ವರ ದೇವಸ್ಥಾನ, ಭೀಮೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಅದು ತುಂಬ ಹಾಳಾಗಿದ್ದ ದೇವಸ್ಥಾನ. ಯಾವಾಗ 900 ವರ್ಷದ ದೇವಸ್ಥಾನ 300 ವರ್ಷದಿಂದನೂ ಪೂಜೆ ನಿಂತೋಗಿ ಈಗ ಧರ್ಮಸ್ಥಳ ಪೂಜ್ಯರಿಂದ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ, ಎಲ್ಲ ಭಕ್ತಾದಿಗಳಿಂದ ಮತ್ತು ಅಣ್ಣನಂತವರ ಒಂದು ಸಮಾಜ ಸೇವೆಯ ಸೇವಕರಿಂದ ಎಲ್ಲ ಸಹಾಯದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಈಗ ಇದರ ಕುಂಭಾಭಿಷೇಕ, ಲಿಂಗ ಪ್ರತಿಷ್ಠಾಪನೆ 23-24ಕ್ಕೆ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಅಣ್ಣವರು ಈ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ಈ ಸಹಾಯಧನವಾಗಿ ನೀಡಿರುತ್ತಾರೆ. ಇವರ ಕುಟುಂಬಕ್ಕೆ ನಮ್ಮ ಭಗವಂತ ಆಯುರಾರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಕಮಿಟಿ ಪರವಾಗಿ ಹಾರೈಸ್ತಾ ಇದ್ದೀನಿ. ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಈರುವಳ್ಳಿ ಪಂಚಾಯತಿ ಮಂಚಿಬೀಡು ಗ್ರಾಮದ ಈಶ್ವರ ದೇವಸ್ಥಾನ ಸುಮಾರು ಒಂದು 950 ವರ್ಷದ ಹಳೆಯ ದೇವಸ್ಥಾನ. ಇದು ನಮ್ಮ ಮುತ್ತಾತ್ರಿಗೂ ಗೊತ್ತಿಲ್ಲ ಪೂಜೆ ನಡೀತಾ ಇತ್ತು ಅಂತ. ನಾವೆಲ್ಲ ಚಿಕ್ಕವರಾಗಿದ್ದ ನೋಡ್ತಿದ್ದೋ, ಇಲ್ಲೆಲ್ಲ ಸ್ಕೂಲಲ್ಲಿ ಆಟ ಆಡ್ಕೊಂಡು ಅದರೊಳಗೆಲ್ಲ ಹೋಗಿ ಬರ್ತಿದ್ದೋ. ಅದೇ ಇತ್ತೀಚೆಗೆ ನಮ್ಮವರ ಹುಡುಗರ ಯುವಕರೆಲ್ಲ ಸೇರಿ ಮರ ಎಲ್ಲ ಕಡಿದ್ರು, ಎಲ್ಲ ಇದು ಮಾಡಿದರು. ಆಮೇಲೆ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿಂದ ಧರ್ಮಸ್ಥಳದ ಇದಕ್ಕೆ ಅವ್ರಿಗೆ ತಗೊಂಡೋಗಿ ತೋರಿದಾಗ ಅವರು ಭಾಳ ಇದರಿಂದ ಒಪ್ಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಒಪ್ಕೊಂಡು, ಆಮೇಲೆ ನಾವು ಊರಿಂದ ಒಂದು 15 ಲಕ್ಷ ಕೊಡಿ ಬಾಕಿದ ನಾವು ಮಾಡ್ತೀವಿ ಅಂತ ನಾವು ಎಲ್ಲ ಸಮಾಜ ಸೇವಕರು ಮತ್ತು ಊರದವರು ಗ್ರಾಮದವರು ಎಲ್ಲ ಸೇರಿ ಇಂಥ ದಾನಿಗಳೆಲ್ಲ ಸೇರಿಕೊಂಡು ಅದನ್ನು ಒಂದು ಹಂತಕ್ಕೆ ತಂದು ಈಗ 23-24ಕ್ಕೆ ಒಂದು ಅದನ್ನು ಓಪನಿಂಗು ಇದನ್ನ ಮಾಡ್ತಾಯಿದ್ದೀವಿ. ಅದರಿಂದ ಇಂಥ ದಾನಿಗಳೆಲ್ಲ ತಂದು ಹೋಗಿ ನಾವು ಕೇಳಿದಾಗ ಅವರು ಭಾಳ ತುಂಬ ಹೃದಯದಿಂದ ನಮ್ಮ ಮಂಚಿಬೀಡು ಗ್ರಾಮಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅವ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಸಾಹೇಬರು, ಆರ್ಟಿಒ ಮಲ್ಲಿಕಾರ್ಜುನ್ ಅಂತ ನಮ್ಮ ಕೇರ್ಪಡೆ ತಾಲೂಕಿನ ಭಾಳ ಅತ್ಯುತ್ತಮವಾಗಿ ಸಮಾಜ ಸೇವೆ ಮಾಡ್ತಾ ಇರೋಂಥ ಇವರು ನಾಯಕರು ಅವರು ಅಂತ ಹೇಳ್ಬೋದು. ಆದ್ದರಿಂದ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ನಮ್ಮ ಊರು ಗ್ರಾಮಕ್ಕೆ ಇಡೀ ನಮ್ಮ ತಾಲೂಕಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಆ ಧರ್ಮಸ್ಥಳ ಹೆಗಡೆವರೆಗೆ ಮತ್ತು ಅವರ ಆಶೀರ್ವಾದ ಇಂಥ ಮೇಲೆ ಇರಲಿ ಸದಾ ಅಂತ ಹೇಳಿ ಕೈ ಮುಗಿ ಕೇಳ್ಕೊತೀನಿ. ಮತ್ತು ಇಲ್ಲಿರೋ ಬಂದಿರೋರೆಲ್ಲ 23-24 ನಮ್ಮ ಊರಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಲ್ಲರಿಗೂ ಕೈ ಜೋಡಿಸಿ ಮದುವೆ ಮಾಡ್ತೀನಿ.